ಎಲ್ಲರ ಜೀವನದಲ್ಲಿ ಆಧ್ಯಾತ್ಮ ಅನ್ನೋದು ಬೇರೆ ಆಯಾಮನೇನ? ಸ್ವಲ್ಪ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ಬೋದಾ? ಇದು ಫಸ್ಟ್ ಡೌಟ್ ಎಲ್ಲರಿಗೂ ಬರೋದು ಇಲ್ಲೇನೇನೆ. ಕೆಲವರು ಹೇಳ್ತಾರೆ ನಾನು ಅಧ್ಯಾತ್ಮಕ್ಕೆ ಹೋಗಿದ್ದೀನಿ ಅಂತ, ಅದು ಎಲ್ಲೋಗಿದಾರೋ ಗೊತ್ತಿಲ್ಲ. ಕೆಲವರು ನಾನು ಅಧ್ಯಾತ್ಮದಲ್ಲಿ ಇದ್ದೀನಿ ಅಂತಾರೆ, ಎಲ್ಲಿದ್ದಾರೋ ಗೊತ್ತಿಲ್ಲ. ಕೆಲವರು ಜೀವನ ಎಲ್ಲ ಮುಗಿಲಿ ಅಧ್ಯಾತ್ಮಕ್ಕೆ ಬರ್ತೀನಿ ಇನ್ನೂ ಬಂದಿಲ್ಲ ಅಂತಾರೆ, ಎಲ್ಲಿಂದ ಎಲ್ಲಿಗೆ ಬರ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಆ ಸ್ಪಿರಿಚುಯಾಲಿಟಿ ಅನ್ನೋದು ಏನಿದೆ ಅದು ಇನ್ನೂ ಅರ್ಥ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಅವರು. ಖಂಡಿತ ಇದ್ಯಾವುದೂ ಅಲ್ಲ. ಸ್ಪಿರಿಚುಯಾಲಿಟಿ ಅಂದರೆ ಇದ್ಯಾವುದೂ ಅಲ್ಲ. ನಮಗೆ ನಾವು ಯಾವ ಒಂದು ಆಯಾಮದಲ್ಲಿ ಇರ್ತೀವಿ ಆ ಆಯಾಮದಲ್ಲಿ ಆಗುವ ಅನುಭವ ಬೇರೆ. ಯಾಕೆ ಫಿಸಿಕಲ್ ಲೆವೆಲ್ನಲ್ಲಿ ನಾವು ಇದ್ದಾಗ ನೀವು ಏನನ್ನು ಅನುಭವಿಸೋಕ್ಕೆ ಸಾಧ್ಯ, ನಿಮ್ಮಿಂದ ಏನನ್ನು ಯಾರಾದರೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ನೀವು ಪ್ರಾಪಂಚಿಕವಾಗಿರ್ತೀರ. ನಿಮಗೆ ವಸ್ತುಗಳೇ ಸರ್ವಸ್ವ, ವ್ಯಕ್ತಿಗಳೇ ಸರ್ವಸ್ವ, ನಿಮಗೆ ಪ್ರಪಂಚದ ವಿಷಯವೇ ಸರ್ವಸ್ವ. ಇದರಲ್ಲಿ ಇದ್ದಾಗ ಒಂದು ವ್ಯಕ್ತಿಗೂ ಇನ್ನೊಂದು ವ್ಯಕ್ತಿಗೂ ನೀವು ಕಂಪೇರ್ ಮಾಡೋಕ್ಕೆ ಸಾಧ್ಯ, ಬೇರೆ ರೀತಿ ಇಲ್ಲ. ಯಾರೂ ಒಂಥರ ಕಾಣಲ್ಲ, ಎಲ್ಲ ಕಂಪೇರ್ ಮಾಡ್ಕೊಳ್ತೀರ. ಜಾಸ್ತಿ ಕಮ್ಮಿ, ಹಣವಂತ, ಇವನು ಶ್ರೀಮಂತ, ಇವನು ಬಡವ, ಎಲ್ಲ ಇದೆ. ಇಲ್ಲಿ ಎಲ್ಲಿಂದ ಬರುತ್ತೆ ಸ್ಪಿರಿಚುಯಾಲಿಟಿ? ಬರಲ್ಲ. ಅದೇ ನಾವು ಬೆಳೆದಾಗ ಅಂದರೆ ನಾವು ಇನ್ನೂ ಆಳಕ್ಕೆ ಹೋದಾಗ ನಮ್ಮ ದೃಷ್ಟಿಕೋನ ಬದಲಾಗತ್ತೆ. ಆಗ ನಮಗನ್ಸುತ್ತೆ, ಹೌದಲ್ವಾ, ನಾನು ಬರೀ ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಪ್ರಪಂಚನ. ಒಂದು ಸ್ವಲ್ಪ ಭಾವನೆಯಲ್ಲಿ ನೋಡಿದಾಗ ವೆನ್ ಯು ಗಿವ್ ಲಿಟಲ್ ಎಮೋಷನ್, ಇದು ನನ್ನವರು, ಇದು ನಂದು, ಇದು ನಾನು ಸಂಪಾದಿಸಿದ್ದು, ಇದು ನಾನು ನಂದು, ಇದೆಲ್ಲ ಬರುತ್ತಲ್ಲ, ಎಮೋಷನ್ಸ್ ಬರುತ್ತೆ, ಮೋಹ ಬರುತ್ತೆ, ಪ್ರೇಮ ಬರುತ್ತೆ, ಇಲ್ಲಿ ದಯೆ ಕರುಣೆ ಸ್ವಲ್ಪ ಬರುತ್ತೆ. ಯಾಕೆಂದರೆ ಇವ್ರಿಗೇನಾದರೂ ಮಾಡೋಣ, ನನಗೇನಾದರೂ ಒಳ್ಳೇದಾಗುತ್ತೋ ಏನೋ, ಇವ್ರಿಗೇನಾದರೂ ಕೊಡೋಣ, ನನಗೇನಾದರೂ ಸಿಗುತ್ತೋ ಏನೋ, ಈ ಥರ ಎಮೋಷನಲ್ ಅಟ್ಯಾಚ್ಮೆಂಟ್ಸ್ ಏನಿದೆ, ಈ ಥರ ಸ್ವಲ್ಪ ಜನ ಇರ್ತಾರೆ. ಆವಾಗ ಪ್ರಪಂಚ ಹೇಗೆ ಕಾಣ್ತಾ ಇದೆ? ಪ್ರಪಂಚ ಎಲ್ಲ ಭಾವನಾತ್ಮಕವಾದ ಪ್ರಪಂಚ. ಬೇಕಾದಾಗ ತುಂಬ ಮೂಡ್ಸ್ ಇರುತ್ತೆ, ಬೇಡದೇ ಇದ್ದಾಗ ಮೂಡಿರಲ್ಲ. ಬೇಕಾದಾಗ ಎಲ್ಲರ ಜೊತೆ ಸೇರ್ತೀವಿ, ಬೇಡದೇ ಇದ್ದಾಗ ಬಾಗ್ಲಾಕೊಳ್ತೀವಿ. ಇದು ಒಂದು ಲೆವೆಲ್. ಇವ್ರಿಗೂ ಸ್ಪಿರಿಚುಯಾಲಿಟಿ ಗೊತ್ತಿಲ್ಲ. ಅವರು ಪುಸ್ತಕ ಓದಿ ತಿಳ್ಕೊಬೋದು ಸ್ಪಿರಿಚುಯಾಲಿಟಿ, ಅವ್ರು ಸ್ಪಿರಿಚುವಲ್ ಪೀಪಲ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೋದು, ಪರಿಚಯ ಮಾಡ್ಕೊಳ್ಬೋದು ಪುಸ್ತಕಗಳಲ್ಲಿ, ಆದರೆ ಅವ್ರಿಗೆ ಅನುಭವ ಆಗಿರಲ್ಲ. ಆದರೆ ಇನ್ನೊಂದು ಸ್ಟೇಜ್ ಇದೆ, ಇನ್ನೂ ಬೆಳೀತಾ ಇಷ್ಟೇನಾ ಅಲ್ಲೇನಿಲ್ಲ. ಯಾಕೆಂದರೆ ಇದೆಲ್ಲ ಅಸಂಪ್ಷನ್ಸ್, ಇದೆಲ್ಲ ನಾನೇ ಸೃಷ್ಟಿ ಮಾಡಿದ ಪ್ರಪಂಚ. ಆಮೇಲೆ ಬುದ್ಧಿ ಉಪಯೋಗಿಸಿ ನೋಡೋಣ, ಸ್ಪಿರಿಚುಯಾಲಿಟಿ ಏನಾದರೂ ಇಲ್ಲಿದೆಯಾ, ದೇವಸ್ಥಾನದಲ್ಲಿ ಇದೆಯಾ, ಗುರುಗಳ ಹತ್ರ ಇದೆಯಾ, ದೇವ್ರು ಎಲ್ಲಿದ್ದಾನೆ, ಅವನಿದ್ರೆ ವಿಧಾನ, ಈ ತಿರುಪ್ತಿಯಲ್ಲಿ ಜಾಸ್ತಿ ಇದೆಯಾ, ಮಂತ್ರಾಲಯದಲ್ಲಿ ಜಾಸ್ತಿ ಇದೆಯಾ, ಗುಡ್ಡದಲ್ಲಿ ಜಾಸ್ತಿ ಇದೆಯಾ, ಎಲ್ಲಿರ್ಬೋದು, ಏನು ತನಿಖೆ ತರ್ಕ ಎಲ್ಲ ಶುರು ಆಗುತ್ತೆ. ಬುದ್ಧಿ ಉಪಯೋಗಿಸಿ ದೇವ್ರನ್ನ, ಸ್ಪಿರಿಚುಯಾಲಿಟಿನ ಬುದ್ಧಿವಂತರಿಗೆ ಸಿಗಲ್ಲ, ಕಂಡುಹಿಡಿಯೋಕ್ಕೆ ಆಗಲ್ಲ. ಎಷ್ಟು ಜನ ಇವತ್ತು ಇಲ್ಲ ಅಂತ ಬಿಟ್ಟಿದ್ದಾರೆ? ಬಿಕಾಸ್ ಆಫ್ ದೇರ್ ಇಂಟೆಲಿಜೆನ್ಸ್, ಬಿಕಾಸ್ ಆಫ್ ದೇರ್ ಲಾಜಿಕ್, ಬಿಕಾಸ್ ಆಫ್ ದೇರ್ ಕ್ವೆಶ್ಚನಿಂಗ್ ಮೈಂಡ್, ಬಿಕಾಸ್ ಆಫ್ ದೇರ್ ಓನ್ ಡೌಟ್ಸ್, ಬಿಕಾಸ್ ಆಫ್ ದೇರ್ ಓನ್ ಕಂಡೀಷನಿಂಗ್. ಇವತ್ತಿಗೂ ಕೂಡ ಒಪ್ಪಿಲ್ಲ ಸ್ಪಿರಿಚುಯಾಲಿಟಿ ಎತ್ತಬೇಡಿ, ಅಧ್ಯಾತ್ಮ ಇಲ್ಲ, ಏನು ಪ್ರಪಂಚ ಕಾಣ್ತಿದೆಯೋ ಅಷ್ಟೇ, ಇವ್ರು ನಮ್ಮವರು ಅಂದರೆ ಅಷ್ಟೇ, ನನಗೆ ಬುದ್ಧಿ ಬಂದಾಗಿಂದ ಇಷ್ಟೇ, ನಾನಿಷ್ಟೇ, ಅಷ್ಟೇ ಪಷ್ಟೇ ಅಂದ್ಕೊಂಡಿಲ್ವಾ? ಜಾಸ್ತಿ ಜನನೇ ಇದ್ದಾರಲ್ವಾ? ಬೆಳೆದಿಲ್ಲ. ಅವ್ರಿಗೆ ಅಹಂಕಾರ ಯಾವಾಗ ಬೆಳೆಯೋಕ್ಕೆ ಶುರು ಆಗುತ್ತೋ ನಿಜವಾದ ಬೆಳವಣಿಗೆ ನಿಂತೋಗಿರುತ್ತೆ. ನಿಜವಾದ ಬೆಳವಣಿಗೆ ಪ್ರಾರಂಭ ಆಗೋದೇ ಸ್ಪಿರಿಚುಯಾಲಿಟಿ. ಅಹಂಕಾರ ಬೆಳೀತಾ ಹೋಗುತ್ತೆ, ಒಂದು ಜನ್ಮ ಅಲ್ಲ, ಜನ್ಮಾಂತರ. ಯಾಕೆ ಅಂದರೆ ಅದಕ್ಕೆ ಆ ಥರ ಆಳಬೇಕು ಅಂತ ಇಷ್ಟ. ಮಾಯೆ ಅದು ತಾನು ಸಾರ್ವಭೌಮತ್ವ ಚಲಾಯಿಸಬೇಕು ಅಂತ ಇಷ್ಟ, ದೇವರಿಗೆ ಎಗೇನ್ಸ್ಟ್ ಆಗಿ ಹೋಗೋದು ಇಷ್ಟ, ತಾನು ಆವರಿಸ್ಕೊಂಡ್ಬಿಡೋಕ್ಕೆ ಇಷ್ಟ. ಅದೇ ಮಾಯೆಯ ಕೆಲಸ. ಮಾಯೆ ಅಂದ್ರೇನೆ ಸತ್ಯವನ್ನು ಮರೆಸೋದು, ಪರಮಾತ್ಮನ ಮರೆಸೋದು, ನಿನ್ನನ್ನು ನೀನು ಮರೆಸೋದು, ನಿನ್ನ ಮರೆಸೋದು, ನಿನ್ನನ್ನೇ ಜ್ಞಾಪಕ ಇಟ್ಕೊಳ್ಳೋಕೆ ಬಿಡಲ್ಲ, ನೀನು ಯಾರು ಅಂತ ಪರಿಚಯ ಮಾಡಿಕೊಡಲ್ಲ. ನೀನಿದು ನಾನದು ನೀನಿದು ಅಂತ ಅದನ್ನು ಸುಳ್ಳು ಹೇಳೋದು, ಸುಳ್ಳನ್ನು ನಾವು ನಂಬೋ ಹಾಗೆ ಮಾಡೋದು. ದಿಸ್ ಇಸ್ ವಾಟ್ ಈಸ್ ಮಾಯಾ. ದಿಸ್ ಇಸ್ ದ ಹೋಲ್ ವರ್ಲ್ಡ್ ಈಸ್
ಹ್ಯಾಪನಿಂಗ್ ಲೈಕ್ ದಿಸ್. ಈ ಥರ ಇಲ್ಲದೆ ಇದ್ದರೆ ಎಲ್ಲ ನಾಶ ಆಗೋಗುತ್ತೆ, ಆಟನೇ ನಿಂತೋಗುತ್ತೆ. ಭಗವಂತನಿಗೆ ಆಟ ನಿಲ್ಲಿಸೋದು ಇಷ್ಟ ಇಲ್ಲ. ಅವನು ಎನ್ಕರೇಜ್ ಮಾಡ್ತಾನೆ ಮಾಯೇನ, ಇನ್ನೂ ಆಡಿ, ಇನ್ನೂ ಬೀಳಿ, ಇನ್ನೂ ಬರ್ತಾ ಇರಿ, ಇನ್ನೂ ನನ್ನ ಆಟ ನಡೀತಾ ಇರ್ಬೇಕು, ನಂಗೆ ತೃಪ್ತಿನೇ ಇಲ್ಲ ಅಂತ. ದೆರ್ ಇಸ್ ನೋ ಎಂಡ್ ಫಾರ್ ಹಿಸ್ ಗೇಮ್. ನಾವು ಒಂದು ಸೇರ್ಕೊಂಡ್ಬಿಟ್ಟಿದ್ದೀವಿ ಅವನ ಜೊತೆಗೆ. ಅವ್ನು ನಮ್ಮನ್ನು ಆಡಿಸ್ತಾ ಇದ್ದಾನೆ. ಬಿಕಾಸ್ ನಮಗೂ ಆ ಆಟ ಬೇಕಾಗಿದೆ, ಆಡ್ತಾ ಇದ್ದೀವಿ. ನಮ್ಗೆ ಯಾವಾಗ ಅದರಲ್ಲಿ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ, ಅಪ್ಪ ನಂಗೆ ಸಾಕು ನಿನ್ನ ಆಟ, ನಂಗೆ ಈ ಆಟ ಬೇಡ, ನಂಗೆ ಬೇರೆ ಆಟ ಆಡು, ನಂಗೆ ಬೇರೆ ಕೊಡು, ನಂಗೆ ಸಾಕಾಗಿದೆ, ಈ ಆಟ ಬೇಡ, ಯಾರು ಹೇಳ್ತೀರಾ? ಆಗ ಸ್ಪಿರಿಚುಯಾಲಿಟಿ ಬಿಗಿನ್ಸ್. ನಂಗೆ ನೋವು ಸಾಕು, ನಂಗೆ ಈ ದೇಹ ಸಾಕು, ನಂಗೆ ಮನೆ ಸಾಕು, ಸಂಸಾರ ಸಾಕು, ಇದೆಲ್ಲ ಆಡ್ಬಿಟ್ಟಿದ್ದೀನಿ ನಾನು, ನಂಗೆ ಸಾಕಾಗಿದೆ, ನಂಗೆ ಏನು ಬೇಡ, ನನಗೆ ನೀನು ಬೇಕು, ನಂಗೆ ಹೊಸದು ಕೊಡು, ನಂಗೆ ಕ್ರಿಯೇಟಿವಿಟಿ ಕೊಡು, ನನಗೆ ನೀನು ಯಾವ ರೀತಿ ಪ್ರಪಂಚದಲ್ಲಿ ಆಟ ಆಡ್ತಿದ್ಯಾ ಅಂತ ಅಲ್ಲಿ ನಿಂತ್ಕೊಂಡು ಮೇಲಿಂದ ನೋಡಬೇಕು ಅಂತ ಆಸೆ. ಆ ಥರ ನಮಗೊಂದು ಸ್ವಲ್ಪ ಪ್ರಮೋಷನ್ ಬೇಕು ಲೈಫ್ನಲ್ಲಿ, ಒಳ್ಳೆ ಜನ್ಮ ಬೇಕು ಅಂತ ನಮಗೇನಾದ್ರು ಅನಿಸಿದ್ರೆ ನಮ್ಮ ದಿಕ್ಕೊಂಚೂರು ಬದಲಾಗಬಹುದು. ಅದನ್ನು ಹೇಳ್ತೀವಿ ನಾವು ಸ್ಪಿರಿಚುಯಾಲಿಟಿ ಅಂತ. ಆಗ ಅಹಂಕಾರದ ಕಡೆ ಅಸಹ್ಯ ಬರುತ್ತೆ, ಅಹಂಕಾರದ ಕಡೆ ನಮಗೆ ಗಮನ ಬರ್ತೇವೆ. ಹೀಗೆ ಆಡ್ತಿದ್ನ ನಾನು, ಈ ಥರ ಅಸ್ಯೂಮ್ ಮಾಡ್ಕೊಂಡಿದ್ನ ನಾನು ಯಾರು ಅಂತಲೇ ಮರ್ತುಬಿಟ್ಟಿದ್ನಲ್ಲ. ವಿ ರಿಯಲೈಸ್, ಕಂಪ್ಲೀಟ್ಲಿ ರಿಯಲೈಸೇಷನ್ ಆಗುತ್ತೆ, ಆತ್ಮದ ಸಂಶೋಧನೆ ಪ್ರಾರಂಭ ಆಗುತ್ತೆ. ಆವಾಗ ನಮಗೆ ಒಳಗಡೆ ಹೌದು ಇದು ಮಾಯೆ, ಇದು ನಾನು ಅನ್ನೋದು ಪರಿಚಯ ಆಗುತ್ತಲ್ಲ. ದಟ್ ಈಸ್ ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಈಸ್ ಟೋಟಲಿ ಡಿಮಾಲಿಷಿಂಗ್ ಯುವರ್ ಆಲ್ ಕಲ್ಟಿವೇಟೆಡ್ ಪರ್ಸನಾಲಿಟೀಸ್. ಆಲ್ ಡ್ರಾಮಾ ಮುಗಿದೋಗುತ್ತೆ. ನಿಜವಾದ ಪರಮಾತ್ಮನ ಜೊತೆ ಒಂದು ಲೀಲೆ ಪ್ರಾರಂಭ ಆಗುತ್ತೆ. ಆ ಲೀಲೆ ಅದ್ಭುತವಾಗಿರುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ ಯಾವುದು ನಿಜ, ಯಾವುದು ನಿತ್ಯ, ಯಾವುದು ಸತ್ಯ, ಯಾವುದು ಮಿಥ್ಯ. ಎಲ್ಲ ನೋಡ್ತಿರ್ತೀರಾ, ಎಲ್ಲದ್ರ ಜೊತೆ ಇರ್ತೀರಾ, ಯಾವುದು ನಿಮಗೆ ತೊಂದರೆ ಕೊಡಲ್ಲ. ನಗ್ತಾ ಇರ್ತೀವಿ, ಖುಷಿಯಾಗಿರ್ತೀವಿ. ಅವನು ನಮಗೆ ಆರೋಗ್ಯ ಕೊಡ್ತಾನೆ, ಶಾಂತಿ ಕೊಡ್ತಾನೆ, ನೆಮ್ಮದಿ ಕೊಡ್ತಾನೆ. ತಗೋ ಇದೆಲ್ಲ ನೀನು ಯೋಗ್ಯ, ಇವಾಗ ಇದನ್ನೆಲ್ಲ ಎಂಜಾಯ್ ಮಾಡು ಅಂತ. ಇದು ಎಲ್ಲೂ ಸಿಕ್ಕಿರಲ್ಲ. ಈ ಥರ ನೆಮ್ಮದಿ, ಈ ಥರ ಖುಷಿ ಎಲ್ಲೂ ಸಿಕ್ಕಿರಲ್ಲ. ಅಂಥದ್ದೆಲ್ಲ ಸಿಗುತ್ತೆ. ನಾನೇ ಇವತ್ತು ಹೇಳಿದೆ, ಇಷ್ಟು ದಿನ ನಾನು ದೇಹದಿಂದ ಐ ಯೂಸ್ ಟು ಡಿರೈವ್ ಪ್ಲೆಷರ್ ಫ್ರಮ್ ದಿ ಬಾಡಿ. ರುಚಿಯಿಂದ ತಿನ್ನೋದು, ಅದು ನೋಡಬೇಕು, ಎಲ್ಲ ಹೌದು. ಇವತ್ತು ಏನೋ ಒಂದು ರಿಯಲೈಸೇಷನ್, ಯೋಗ ಮಾಡ್ತಾ ಇದ್ದರೆ ನನಗೆ ನನ್ನ ಬಾಡಿಗೆ ನಾನು ಖುಷಿ ಕೊಡ್ತಾ ಇದ್ದೀನಿ ಅಂತ. ಇಟ್ಸ್ ಎ ವೆರಿ ರೇರ್ ಎಕ್ಸ್ಪೀರಿಯನ್ಸ್ ಟುಡೇ ವೆಲ್ ಡೂಯಿಂಗ್ ಯೋಗ. ನನ್ನ ಆತ್ಮದಿಂದ, ನನ್ನ ಸ್ಪಿರಿಟಿಂದ ಸಮ್ ಕೈಂಡ್ ಆಫ್ ಹ್ಯಾಪಿ ಹಾರ್ಮೋನ್ಸ್ ಜಸ್ಟ್ ಇಟ್ ವಾಸ್, ಅದು ಒಳಗಡೆ ಸ್ಪ್ರಿಂಗ್ ಥರ ದೇಹದಲ್ಲಿ ಬರ್ತಾಯಿದೆ. ನನ್ನ ಕೈ ಎತ್ತಾ ಇದ್ದರೆ, ಕೈ ಮಡಚ್ತಾ ಇದ್ದರೆ, ಆ ಯೋಗಾಸನ ಹಾಕ್ತಾಯಿದ್ರೆ ಬಾಡಿ ಈಸ್ ವಾಸ್ ಸೋ ಮಚ್ ಹ್ಯಾಪಿ ಎಂಜಾಯಿಂಗ್. ಇವತ್ತು ನನ್ನ ದೇಹಕ್ಕೆ ನಾನು ಖುಷಿ ಕೊಟ್ಟಿದ್ದೀನಿ, ಅದರಿಂದ ಏನೂ ತೊಗೊಳ್ತಾ ಇಲ್ಲ. ದ ಸ್ಪಿರಿಟ್ ಎಂಟರ್ಡ್ ದಿ ಬಾಡಿ. ಓ, ದಿಸ್ ಇಸ್ ವಾಟ್ ಈಸ್ ಹೆಲ್ತ್ ಅಂದರೆ ಇದು. ಅಪ್ಪ, ನನಗೆ ಇವತ್ತು ಅಲ್ಲಿಂದ ಅನುಗ್ರಹ ಸಿಕ್ತು ಅನ್ನೋಂಗೆ ದೇಹ ಇವತ್ತೆಷ್ಟು ಥ್ಯಾಂಕ್ಸ್ ಹೇಳ್ತು, ನನಗೆ ಎಷ್ಟು ಖುಷಿ ಪಡ್ತು, ನನ್ನನ್ನು ಹೀಗೆ ನೋಡ್ಕೊ ಅಂತ ಕೇಳ್ತು. ನನ್ನನ್ನು ದೌರ್ಜನ್ಯ ಮಾಡಬೇಡ ನನ್ನ ಮೇಲೆ, ಇನ್ನು ಇದು ಕೊಡು ಇದೇ ಬೇಕಾಗಿರೋದು ನನಗೆ ಅಂತ ಕೇಳ್ತು. ಆ ಥರ ಏನೋ ಒಂದು ಕ್ಲೋಸ್ ರಿಲೇಷನ್ಶಿಪ್ ನನಗೆ, ನನ್ನ ದೇಹಕ್ಕೆ, ಆ ದೇಹಕ್ಕೆ ತುಂಬ ತೃಪ್ತಿ ಆಯಿತು. ನನಗೆ ಸಾರ್ಥಕ ಅನ್ನಿಸ್ತು, ನಾನೇನೋ ಮಾಡಿದ್ದೀನಿ ನನ್ನ ದೇಹಕ್ಕೆ, ನಾನು ಋಣ ತೀರಿಸಿದ್ದೀನಿ ಅಂತ. ಈ ಭಾವನೆ ಎಲ್ಲ ಬಂದಾಗ ಅದ್ಭುತವಾಗಿರುತ್ತೆ. ಅಮ್ಮ, ಈ ಮನಸ್ಸಿನ ಅಥವಾ ಮಾನಸಿಕ ಸನ್ಯಾಸ ಅಂತಂದ್ರೆ ಏನು? ಈಗ ನಾನೊಬ್ಬ ಮಾನಸಿಕ ಸನ್ಯಾಸಿ ಅಂತ ಅಂದ್ರೆ ಅವರು ಹೇಗಿರ್ತಾರೆ? ಒಂದ್ಸತಿ ಹಿಂದೆ ಹೇಳಿದ್ದೆ ನಾನು, ಸನ್ಯಾಸ ಅಂದ್ರೇ ಒಂದು ಅರ್ಥ ಮುಟ್ಟದೇ ಇರೋ ಹಾಗಿರು, ಇದ್ದು ಇಲ್ಲದೆ ಇರೋ ಹಾಗಿರು, ಅಂಟ್ಕೊಳ್ದೇ ಇರೋ ಹಾಗಿರು, ಅನ್ಅಟ್ಯಾಚ್ಡ್ ಅಂತ ಹೇಳಿದ್ದೆ. ಒಂದು ಕಡೆ ಹೇಳಿದ್ದೀನಿ. ಅಂದರೆ ಓಡ್ ಹೋಗೋದಲ್ಲ ಅಂತ ಚೆನ್ನಾಗಿ ಗೊತ್ತಾಗಬೇಕು, ಅವಾಯ್ಡ್ ಮಾಡೋದಲ್ಲ, ಎದುರಿಸೋದು. ಸನ್ಯಾಸ ಇಸ್ ಎ ಚಾಲೆಂಜ್. ಏನೇ ಬಂದರೂ ಎದುರಿಸೋದು, ಏನೇ ಬಂದರೂ ಅದನ್ನು ಒಪ್ಕೊಳ್ಳೋದು, ಆಕ್ಸೆಪ್ಟ್ ಮಾಡೋದು, ಅಡಾಪ್ಟ್ ಮಾಡೋದು. ಸನ್ಯಾಸ ಅಂದಾಗ ಫುಲ್ ಲೈಫ್ ಅದು. ಯು ಆರ್ ನಾಟ್ ಹ್ಯಾಫ್, ಯು ಆರ್ ಟೋಟಲ್, ಫುಲ್. ಎರಡು ಸೈಡ್ ಆಫ್ ದಿ ಕಾಯಿನ್, ಎರಡೂ ಗೊತ್ತು, ಆ ಕಡೆದು ಗೊತ್ತು, ಈ ಕಡೆದು ಗೊತ್ತು.
ಪ್ರಪಂಚನೂ ಗೊತ್ತು, ಪರಮಾತ್ಮನೂ ಗೊತ್ತು, ಮ್ಯಾನಿಫೆಸ್ಟೇಷನ್ ಗೊತ್ತು, ಅನ್ಮ್ಯಾನಿಫೆಸ್ಟು ಗೊತ್ತು, ಶಾಶ್ವತವಾಗಿ ಶಾಂತವಾಗಿರೋ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಗೊತ್ತು, ಹೊರಗಡೆ ವ್ಯಕ್ತವಾಗ್ತಾ ಇರೋ, ಪ್ರಕಟವಾಗ್ತಾ ಇರೋ, ಬದಲಾಗ್ತಾ ಇರೋ ಪ್ರಪಂಚನೂ ಗೊತ್ತು. ಎರಡೂ ಗೊತ್ತು. ಎರಡಕ್ಕೂ ಮೀರಿದು, ಎರಡಕ್ಕೂ ಅತೀತವಾಗಿರೋದು. ಆಗ ಯಾವುದಕ್ಕೂ ಅಂಟೋದು ಬೇಕಿಲ್ಲ. ಸನ್ಯಾಸಿ ಅಂದರೆ ಕಾನ್ಫ್ಲಿಕ್ಟ್ ಇಲ್ದಿರೋ ಮನಸ್ಸು ಅಂತ. ಕಾನ್ಫ್ಲಿಕ್ಟ್ ಇರೋ ಮನಸ್ಸು ಈಸ್ ವೆರಿ ಪೆರಿಫೆರಲ್. ಕಾನ್ಫ್ಲಿಕ್ಟ್ ಇರೋ ಮನಸ್ಸಲ್ಲಿ ಡ್ಯುಯಾಲಿಟಿ ಇದೆ, ಕಾನ್ಫ್ಲಿಕ್ಟ್ ಇರೋ ಮನಸ್ಸಲ್ಲಿ ಡೌಟ್ ಇದೆ, ಕಾನ್ಫ್ಲಿಕ್ಟ್ ಇರೋ ಮನಸ್ಸಲ್ಲಿ ಕನ್ಫ್ಯೂಷನ್ ಇದೆ. ಸನ್ಯಾಸದಲ್ಲಿ ಕನ್ಫ್ಯೂಷನ್ ಇಲ್ಲ. ಸನ್ಯಾಸದಲ್ಲಿ ಇದು ಬೇಕು, ಇದು ಬೇಡ, ಇದು ಸರಿ, ಇದು ತಪ್ಪು ಇಲ್ಲ. ಸನ್ಯಾಸದಲ್ಲಿ ಟೋಟಲ್ ಬ್ಯಾಲೆನ್ಸ್. ಯಾಕೆಂದರೆ ಅವನು ಎರಡಕ್ಕೂ ಮೀರಿದಾನೆ. ಎರಡಕ್ಕೂ ಮೀರಿದಾಗ ಎರಡಕ್ಕೂ ಅಂಟ್ಕೊಂಡಿಲ್ಲ. ಇದು ಬೇಕು, ಇದು ಬೇಡ ಅಂತಿಲ್ಲ. ಹಗಲು ರಾತ್ರಿಗಳನ್ನು ಒಂದೇ ಸಮ ನೋಡೋದು. ಅವನಿಗೆ ವ್ಯಾಲಿ ಮತ್ತು ಟಾಪ್ ಆಫ್ ದ ಮೌಂಟನ್ ಎರಡೂ ಒಂದೇ. ಇಲ್ಲಿದ್ರೂ ಹಾಗೆ, ಅಲ್ಲಿದ್ರೂ ಹಾಗೆ. ಮಳೆಗಾಲ, ಚಳಿಗಾಲ ಎಲ್ಲ ಒಂದೇ. ಯಾಕೆಂದರೆ ಅವನು ಎಲ್ಲಕ್ಕೂ ಅಂಟ್ಕೊಳ್ಳದೆ ವಿಟ್ನೆಸ್ ಆಗಿ ದೂರದಲ್ಲಿ ನಿಂತಿದ್ದಾನೆ. ಆದರೆ ಎಲ್ಲರ ಜೊತೆ ಇದ್ದಾನೆ. ಎಲ್ಲರ ಜೊತೆನೂ ಇರಬೇಕು, ಎಲ್ಲರನ್ನೂ ಅಂಟಿಸ್ಕೊಳ್ಳದೆ ಇರಬೇಕು. ಇದು ಮನಸ್ಸಿನಲ್ಲಿ ಈ ಥರ ನೀವು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಈ ಥರ ಸನ್ಯಾಸನ ಪ್ರಾಕ್ಟೀಸ್ ಮಾಡೋದಲ್ಲ ಇದು. ಇದು ಮಾನಸಿಕವಾಗಿ ಆಗುತ್ತೆ. ದಿಸ್ ಇಸ್ ಎ ರಿಸಲ್ಟ್. ನಿರಂತರವಾಗಿ ನೀವು ಧ್ಯಾನ ಸ್ಥಿತಿನಲ್ಲಿದ್ದರೆ, ನಿಮ್ಮ ಮನಸ್ಸನ್ನು ಮೀರಿ ಹೋಗಿದ್ದರೆ, ಕಾನ್ಫ್ಲಿಕ್ಟ್ ಇರೋ ಮೈಂಡನ್ನು ಮೀರಿ ಹೋಗಿದ್ದರೆ, ನಿಮ್ಮ ಬುದ್ಧಿ ಸಮತೋಲನದಲ್ಲಿದ್ದರೆ, ನಿಮ್ಮ ಅಹಂಕಾರ ನಂದಿದು ಅಂತ ಹಿಡ್ಕೊಂಡಿಲ್ಲದೆ ಇದ್ದರೆ, ಆ ಸ್ಟೇಟಲ್ಲಿ ನಿಮಗೆ ಕಾಣಿಸುತ್ತೆ, ಎಲ್ಲನೂ ಕಾಣುತ್ತೆ. ಎಲ್ಲವೂ ಹೇಗಿದೆಯೋ ಹಾಗೆ ಕಾಣುತ್ತೆ, ಎಲ್ಲವೂ ಸರಿ ಕಾಣುತ್ತೆ, ಎಲ್ಲವೂ ಕರೆಕ್ಟಾಗಿದೆ ಅನಿಸುತ್ತೆ. ಏನು ಮಾಡಬೇಕು ಅದನ್ನು ಮಾತ್ರ ಮಾಡುವ ಹಾಗೆ ಮಾಡ್ತೀರಾ. ಇರ್ರೆಲವೆಂಟಾಗಿ ಒಂದು ಭಾವನೆಯೂ ಇರಲ್ಲ, ಯೋಚನೆಯೂ ಇರಲ್ಲ. ಇರ್ರೆಲೆವೆಂಟಾಗಿ ನೀವು ಅದನ್ನು ತಗೊಳ್ಳೋದು ಇಲ್ಲ. ಎಲ್ಲನೂ ಕರೆಕ್ಟಾಗಿರುತ್ತೆ. ರೈಟ್ ಟೈಮ್, ರೈಟ್ ಆ್ಯಕ್ಷನ್. ಇದು ಸನ್ಯಾಸ. ಮಾನಸಿಕ ಸನ್ಯಾಸ ಅಂದರೆ ನಿಮ್ಮ ಪೂಜೆನೂ ಮಾನಸ ಪೂಜೆ, ನಿಮ್ಮ ಸೇವೆ ಮಾನಸ, ಎಲ್ಲನೂ ಕೂಡ ಒಳಗಿಂದ ನಡೀತಾ ಇರುತ್ತೆ. ಯಾರು ನಿಮಗೆ ಆ್ಯಕ್ಷನ್ಗಿಂತ ಹೆಚ್ಚು, ಮಾತಿಗಿಂತ ಹೆಚ್ಚು ನಿಮಗೆ ಆ ಎನರ್ಜಿ ಲೆವೆಲ್ನಲ್ಲಿ ಏನು ನಡೀತಾ ಇದೆ ಅದು ಭಾಳ ಮುಖ್ಯ ಆಗುತ್ತೆ. ಅಲ್ಲಿ ಸನ್ಯಾಸ ಅಂದಾಗ ಯಾವುದಕ್ಕೂ ಅಂಟ್ಕೊಂಡಿರಲ್ಲ, ಎಲ್ಲದರ ಮೇಲೂ ಕಂಟ್ರೋಲ್ ಇರೋದು. ಯಾವುದು ನನ್ನನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಾನು ಎಲ್ಲ ನನ್ನ ಹಿಡಿತದಲ್ಲಿದೆ. ನಾನು ಡಾಮಿನೇಟ್ ಮಾಡ್ತೀನಿ ಅಂತಲ್ಲ, ಆದರೆ ನಾನು ಏನು ಬೇಕಾದರೂ ಮಾಡ್ಬೋದು, ಚಾಯ್ಸ್ ನಂದು, ನಾನು ಎಲ್ಲವನ್ನೂ ಎದುರಿಸ್ತೀನಿ. ಈ ಸ್ಟೇಟ್ ಇದೆಯಲ್ಲ, ಇದು ಪರಿಪೂರ್ಣ ಪಕ್ವತೆ ಇದೆ, ಇದರಲ್ಲಿ ಮೆಚ್ಯೂರಿಟಿ ಇದೆ. ಇದು ವಿಸ್ಡಮ್ ಸ್ಟೇಟ್. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನಾವು ಹಣನೂ ಕೂಡ ಆಕರ್ಷಣೆ ಮಾಡೋಕ್ಕಾಗುತ್ತಾ? ಮಾಡಿ ಹೋಗಿದ್ರೆ ಅದು ಹೇಗೆ ಅಮ್ಮ? ಲಾ ಆಫ್ ಅಟ್ರಾಕ್ಷನ್ ಅಂದರೆ ಇಂಥದ್ದು ಅಂತೊಂದು ಏನು ಬೇಕಾದ್ರೂ ಅಟ್ರಾಕ್ಟ್ ಮಾಡ್ಬೋದು. ಈಗ ಉದಾಹರಣೆಗೆ ನಮಗೇನು ಬೇಕೋ ಅದನ್ನು ನಾವು ಅಟ್ರಾಕ್ಟ್ ಮಾಡ್ತೀವಿ. ನಮಗೇನು ಬೇಕೋ ಅದನ್ನು ಇದೆ ಅಂದ್ಕೊಂಡಾಗ ಅದು ಬರೋದು. ತುಂಬ ಇದು ಬಹಳ ಸೂಕ್ಷ್ಮ. ಇದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನಲ್ಲಿ ನೋಡೋಕ್ಕಾಗಲ್ಲ. ನಮಗೇನು ಬೇಕೋ ಅದು ಇವಾಗ ಇಲ್ಲ ಅಂದಾಗ ನಾಳೆ ಬರೋದದು. ಅದು ಲಾ ಆಫ್ ಅಟ್ರಾಕ್ಷನ್ಗೆ ವರ್ಕ್ ಆಗಲ್ಲ. ಏನಿದೆ ಫಸ್ಟು ನಾವು ವಿಜುವಲೈಸ್ ಮಾಡ್ಕೊಳ್ತೀವಿ. ವಿಜುವಲೈಸ್ ಮಾಡಿಕೊಂಡು ಪ್ರತಿಯೊಂದಕ್ಕೂ ಒಂದು ಗುರಿ ಇರಬೇಕು, ಆ ಗುರಿಗೆ ಫೋಕಸ್ ಇರಬೇಕು, ಅದಕ್ಕೊಂದು ದಾರಿ ಇರಬೇಕು. ಇದು ತುಂಬ ಮುಖ್ಯ. ನಾವೇನಾದರೂ ತಲುಪಬೇಕಾದ್ರೆ ಆ ಗುರಿ ಎಲ್ಲಿದೆ? ಇಲ್ಲೇ ಇದೆ. ದಾರಿ ಎಲ್ಲಿದೆ? ಇಲ್ಲೇ ಇದೆ. ತಲುಪೋದೆಲ್ಲಿದೆ? ಇಲ್ಲೇ ಇದೆ. ಆಲ್ರೆಡಿ ನಾನು ಇದ್ದೀನಿ, ಆಲ್ರೆಡಿ ನಾನು ಅಲ್ಲಿದ್ದೀನಿ. ಹಾಗಿದ್ದಾಗ ಈ ಮೊಮೆಂಟಲ್ಲಿ ನಾನು ತೃಪ್ತಿಯಾಗಿರ್ತೀನಿ, ಖುಷಿಯಾಗಿರ್ತೀನಿ. ಆಟೋಮೆಟಿಕ್ಕಾಗಿ ನಾನು ಹಾಗಿರೋಕ್ಕೆ ಏನೇನು ಬೇಕೋ ಅದೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಇಲ್ಲಿ ನಮ್ಮ ಇಂಟೆನ್ಷನ್ಸ್ ಪ್ಯೂರ್ ಆಗಿರಬೇಕು, ಎಮೋಷನ್ಸು ಪ್ಯೂರ್ ಆಗಿರಬೇಕು. ಇಂಟೆನ್ಷನ್
ಏನಿದೆ, ನಿನಗೆ ಯಾಕೆ ಬೇಕು ಹಣ, ನಿನಗೆ ಯಾಕೆ ಬೇಕು ಆರೋಗ್ಯ, ನಿನಗೆ ಯಾಕೆ ಬೇಕು, ನೀನು ಏನು ಕೇಳ್ತೀಯ ಅದು ನಿನ್ನ ನೀಡ್ ಏನು, ನಿನ್ನ ಅವಶ್ಯಕತೆ ಏನು, ಅದು ಯಾಕೆ ಬೇಕು. ನಮಗೆ ಯಾಕೆ ಬೇಕು ಅಂತ ಗೊತ್ತಾಗೋಕ್ಕಿಂತ ಯೂನಿವರ್ಸ್ ನೋಸ್ ಮಚ್ ಬೆಟರ್. ನನಗೆ ಯಾಕೆ ಬೇಕು, ಏನು ಬೇಕು ಅನ್ನೋದು ಯೂನಿವರ್ಸ್ಗೆ ಚೆನ್ನಾಗಿ ಗೊತ್ತು. ನಾವು ಸುಮ್ಮನೆ ಇದ್ಬಿಟ್ರೇ ನಮಗೇನು ಬೇಕೋ, ಯಾವಾಗ ಯಾವ ಟೈಮ್ನಲ್ಲಿ ಎಷ್ಟು ಬೇಕೋ, ಹೇಗೆ ಬೇಕೋ ಹಾಗೆ ಬರೋಕ್ಕೆ ಸಾಧ್ಯ ಇದೆ. ನಾವು ಸರೆಂಡರ್ ಆದರೆ, ನಾವು ಆ ಸೋರ್ಸ್ನ ಕನೆಕ್ಟ್ ಮಾಡಿಬಿಟ್ರೇ ಲಾ ಆಫ್ ಅಟ್ರಾಕ್ಷನ್ ಆಟೋಮ್ಯಾಟಿಕ್ಕಾಗಿ ನಮ್ಗೆ ಯಾವಾಗ ಏನೇನು ಬೇಕೋ ಅದು ಬರುತ್ತೆ. ಆದರೆ ಮನುಷ್ಯನ ಸ್ವಭಾವ ಏನು, ಈಗ ಬಂದುಬಿಡಬೇಕು, ಈಗ ಆಗಿಬಿಡ್ಬೇಕು, ನನಗಿಷ್ಟ ಬಂದಿದ್ದು ಬಂದುಬಿಡಬೇಕು, ನನಗಿಷ್ಟ ಆಗಿದ್ದು ಆಗಿಬಿಡ್ಬೇಕು ಅಂತ. ಅದು ವರ್ಕ್ ಆಗಲ್ಲ. ಇಲ್ಲಿ ಫಸ್ಟು ಇವಾಗ ವೆಲ್ತ್ ತಗೊಳ್ಳಿ. ವೆಲ್ತನ್ನು ನೀನು ಯಾವ ರೀತಿ ನೋಡ್ತೀಯ, ಯೂಶಲಿ ಎಲ್ಲರೂ ನೋಡೋದೇನು, ಹಣ ಒಂದು ಪವರ್. ಆ ಹಣನ ಅದು ನೋಡಿದಾಗ ಅದರ ಹಿಂದೆ ಬೀಳೋರೇ ಜಾಸ್ತಿ. ಹಿಂದೆ ಬಿದ್ದಾಗ ಅದು ಸಿಗಲ್ಲ. ನಾವು ಅವಾಗ ಕಿತ್ಕೋಬೇಕಾಗತ್ತೆ, ನಾವು ಪಡ್ಕೋಬೇಕಾಗತ್ತೆ. ಆವಾಗ ನಾವು ನಮ್ಮ ಇಂಟೆನ್ಷನ್ಸ್ ಬೇರೆ, ನಮ್ಮ ಅದಕ್ಕೆ ಸರಿಯಾಗಿ ಆ್ಯಕ್ಷನ್ಸ್ ಬೇರೆ, ನಾವು ಅಪ್ರೋಚ್ ಬೇರೆ, ಎಲ್ಲ ಬೇರೆ ಆಗುತ್ತೆ. ಇದು ಬಹಳ ಲೌಕಿಕ ಲೆವೆಲ್, ಅಂದರೆ ಬಹಳ ಫಿಸಿಕಲ್ ಲೆವೆಲ್ನಲ್ಲಿ ನಡೆಯುವಂಥದ್ದು. ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಲ್ಲ. ಲಾ ಆಫ್ ಅಟ್ರಾಕ್ಷನ್ ಭಾಳ ಒಂದು ಸೂಕ್ಷ್ಮವಾದ ಒಂದು ಸ್ಥಿತಿನಲ್ಲಿ ಅದು ವರ್ಕ್ ಆಗೋದು. ಆಟೋಮ್ಯಾಟಿಕ್ಕಾಗಿ ಅದು ತನ್ನಷ್ಟಕ್ಕೆ ತಾನೇ ಅದು ನಮ್ಮ ಕಡೆಗೆ ಸೆಳೆಯಲ್ಪಡೋದು ಅಂತಾರೆ. ನಮ್ಮ ಒಂದೊಂದು ಯೋಚನೆಗಳು, ಇಂಟೆನ್ಷನಲ್ ಥಾಟ್ ಏನಿದೆ, ಏನು ಬೇಕು ನಮಗೆ, ಏನು ಅವಶ್ಯಕತೆ ಇದೆ, ಯಾಕೆ ಬೇಕು ನಮಗೆ, ಇದ್ರ ಬಗ್ಗೆ ಪ್ರಜ್ಞೆಯಲ್ಲಿ, ವಿವೇಕದಲ್ಲಿ ನಮಗೆ ಗೊತ್ತಿರಬೇಕು. ನಾವು ಯಾತಕ್ಕಾಗಿ ಇದನ್ನು ಬಯಸ್ತಾ ಇದ್ದೀವಿ. ಯೂನಿವರ್ಸ್ನಲ್ಲಿ ಎಲ್ಲ ಇದೆ, ಆದರೆ ನಮಗೆಲ್ಲ ಬೇಕಿಲ್ಲ. ನಮಗೆ ಕೆಲವು ಬೇಕು, ಕೆಲವು ಕೆಲಸ ಮಾಡೋಕ್ಕೆ ಕೆಲವು ಬೇಕು. ಆ ಕೆಲವನ್ನು ನಮಗೆ ಗೊತ್ತಿರಬೇಕು, ಇದೇ ಬೇಕು, ಈ ಟೈಮ್ಗೆ ಬೇಕು, ಇಷ್ಟೇ ಬೇಕು, ಹೀಗೆ ಬೇಕು ಅಂತ. ಇದನ್ನು ವಿವೇಕ ಅಂತ ಹೇಳ್ತಾರೆ. ವಿವೇಕದಲ್ಲಿರೋರಿಗೆ ಎಲ್ಲ ಬೇಕು ಅನ್ನಲ್ಲ ಅವರು. ನನಗೆ ಇದು ಬೇಕು, ಇದರ ಅವಶ್ಯಕತೆ ಇದೆ, ಇದಾಗಬೇಕು ಅಂತ ಆ ಕ್ಲಾರಿಟಿ ಇರುತ್ತೆ. ಯಾವಾಗ ಆ ಕ್ಲಾರಿಟಿ ಇರುತ್ತೆ ನಿನಗೆ, ನಿನ್ನ ಇಂಟೆನ್ಷನ್ಸು ಕ್ಲಿಯರ್ ಆಗಿದೆ. ಆ ಇಂಟೆನ್ಷನ್ಸ್ನ ನಾವು ಅಟ್ರ್ಯಾಕ್ಟ್ ಮಾಡೋಕ್ಕೊಂದು ಮ್ಯಾಗ್ನೆಟ್ ಬೇಕು. ದಟ್ ಈಸ್ ಅವರ್ ಕಂಪ್ಯಾಷನೇಟ್ ಫೀಲಿಂಗ್ ಟುವರ್ಡ್ಸ್ ದ್ಯಾಟ್ ಇಂಟೆನ್ಷನ್ ಆ್ಯಂಡ್ ದಿ ಏಮ್, ವಾಟ್ ಯು ವಾಂಟ್ ಟು. ಏನು ತಗೋಬೇಕು ಅಂತಿದೆಯಾ ಅದ್ರ ಕಡೆಗೆ ಫೀಲಿಂಗ್ ಏನು. ಒಂದು ಹಣ ಇರ್ಬೋದು, ಅದ್ರ ಬಗ್ಗೆ ಫೀಲಿಂಗ್ ಏನು, ಅದಕ್ಕೆ ವ್ಯಾಲ್ಯೂ ಏನು ಕೊಟ್ಟಿದೆಯಾ, ಅದನ್ನು ನೀನು ಯಾವ ರೀತಿ ನೋಡ್ತೀಯಾ, ಅದು ಎಲ್ಲಿ ನೋಡ್ತಾ ಇದೆಯಾ, ಹೇಗೆ ನೋಡ್ತಾ ಇದೆಯಾ, ನಿನ್ನ ಆ್ಯಟಿಟ್ಯೂಡ್ ಏನು ಅದ್ರ ಕಡೆಗೆ ತುಂಬ ಮುಖ್ಯ ಆಗುತ್ತೆ. ಪ್ರತಿಯೊಂದು ಮುಖ್ಯ ಆಗುತ್ತೆ. ನೀನು ಯಾವ ಥರ ಅದನ್ನು ರೆಸಿಪ್ರೊಕೇಟ್ ಮಾಡ್ತೀಯ. ಅದರಿಂದ ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಆ ಹಣ ಅನ್ನೋದು ಅದು ಕೆಲಸಕ್ಕೆ ಬರೋದೇನೆ, ಅದು ಪವರ್, ಅದು ಇಲ್ಲ ಅಂತ ಹೇಳಲ್ಲ. ಆದರೆ ಬಹಳ ಹೈಯರ್ ಲೆವೆಲ್ನಲ್ಲಿ ಯೋಚನೆ ಮಾಡಿದ್ರೆ ಇಟ್ ಈಸ್ ಎ ಡಿವೈನ್ ಫೋರ್ಸ್, ಡಿವೈನ್ ಎನರ್ಜಿ. ಹಣ ಇಲ್ಲದೆ, ಆ ವೆಲ್ತ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಅದು ಯಾವ್ಯಾವ ಟೈಮ್ನಲ್ಲಿ, ಎಲ್ಲೆಲ್ಲಿ, ಹೇಗೆ ಅದು ಲಕ್ಷ್ಮಿ ಆಗುತ್ತೆ, ಅದು ಹೇಗೆ ಪವರ್ ಆಗುತ್ತೆ, ಶಕ್ತಿ ಆಗುತ್ತೆ. ಡಿವೈನ್ ಎನರ್ಜಿ ಯಾವಾಗ ಬರುತ್ತೆ ಅದಕ್ಕೆ, ಹಣಕ್ಕೆ. 1 ಕೋಟಿ ರೂಪಾಯಿಗೆ ಡಿವೈನ್ ಎನರ್ಜಿ ಯಾವಾಗ ಬರುತ್ತೆ, ಡಿವೈನ್ ಪವರ್ ಯಾವಾಗ ಆಗುತ್ತದು. ಅದಕ್ಕೆ ಬ್ಯಾಕ್ಗ್ರೌಂಡು ನಮಗೆ ಒಂದು ವಿವೇಕ ಬೇಕು, ಅಂದರೆ ಬುದ್ಧಿಯ ಒಂದು ಸಪೋರ್ಟ್ ಬೇಕು. ಮ್ಯಾಗ್ನೆಟಿಕ್ ಎಲೆಕ್ಟ್ರಿಫಿಕೇಷನ್ ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಜೊತೆಗೆ, ಮ್ಯಾಗ್ನೆಟಿಕ್ ಎಲೆಕ್ಟ್ರಿಫಿಕೇಷನ್ ಅಂದರೆ ನಮ್ಮ ಎಮೋಷನ್ಸು, ನಮ್ಮ ಯೋಚನೆ, ನಮ್ಮ ಇಂಟೆನ್ಷನ್ನು ಎರಡೂ ಹಾರ್ಮನೈಸ್ ಆಗಬೇಕು, ಒಂದಕ್ಕೊಂದು ಹೊಂದ್ಕೋಬೇಕು. ನಮ್ಮ ಆಲೋಚನೆಗೆ ಮತ್ತು ನಮ್ಮ ಇಚ್ಛೆಗೆ, ಇಚ್ಛೆ ಇಸ್ ಭಾವನೆ, ಆಲೋಚನೆ ಥಾಟ್ ಆ್ಯಂಡ್ ಫೀಲಿಂಗ್, ಇದೆರಡೂ ಒಟ್ಟಿಗೆ ಒಂದಕ್ಕೊಂದು ಹೊಂದ್ಕೋಬೇಕು. ಅದರಿಂದನೇ ಇಷ್ಟು ವರ್ಷದಿಂದ ಯೋಗ ಅಂದರೆ ಮೈಂಡ್ ಆ್ಯಂಡ್ ಬಾಡಿ, ಯೋಚನೆ, ನಿಮ್ಮ ಭಾವನೆಗಳು ಸೇರೋದು, ಶಿವ ಶಕ್ತಿ ಅಂತ ಇದೆಲ್ಲ ಥರ ಹೇಳ್ಕೊಂಡು ಬಂದರು. ಸೈಂಟಿಫಿಕ್ಕಾಗಿ ಹೇಳ್ತಾ ಇದ್ದಾರೆ, ನಿಮ್ಗೇನು ಬೇಕು ಬರೀ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ, ಬರೀ ನೀವು ಭಾವಿಸ್ಕೊಂಡ್ರೆ ಪ್ರಯೋಜನ ಇಲ್ಲ.
ನಿಮ್ಮ ಭಾವನೆಗಳು ಯೋಚನೆಗಳು ಎರಡೂ ಸೇರಬೇಕಾದ್ರೆ ನಿಮ್ಮ ಇಂಟೆನ್ಷನ್ಸ್ ಪ್ಯೂರ್ ಆಗಿರಬೇಕು. ಯಾವಾಗ ನೀವು ಏನು ಮಾಡ್ತೀರಾ, ಯಾವ ಗುರಿ ಕಡೆಗೆ ಹೋಗೋಕ್ಕೆ ಇದು ಬೇಕು ನಿಮಗೆ, ವೆಹಿಕಲ್ ಅಥವಾ ಅಸ್ತ್ರ ಅಥವಾ ಇನ್ಸ್ಟ್ರೂಮೆಂಟ್ ಅಥವಾ ಏನೋ, ನೀವು ಅದು ಯಾಕೆ ಬೇಕು ನಿಮಗೆ, ಅಲ್ಲಿ ಹೋಗೋಕ್ಕೆ ಎಷ್ಟು ಬೇಕು ಏನು ಅಂತ ನಿಮಗೆ ಕ್ಲಾರಿಟಿ ಇದ್ದಾಗ ಸುಮ್ಮನೆ ಅಂದ್ಕೊಂಡ್ರೆ ಸಾಕು. ಒಂದು ಸತಿ ಒಪ್ಪಿಸ್ಬಿಟ್ಟು ಅದು ಇದೆ, ಆಲ್ರೆಡಿ ಅದು ಇದೆ ಅಂದಾಗ ಅದು ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ, ಅದು ಬರೋಕ್ಕೆ ಶುರು ಮಾಡುತ್ತೆ. ಇದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದನ್ನು ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಕೇಳೋದಲ್ಲ. ಪ್ರತಿಯೊಂದಕ್ಕೂ ಒಂದು ಆಕರ್ಷಣಾ ಶಕ್ತಿ ಇದ್ದೇ ಇದೆ. ಅಂದರೆ ನೀವು ಆಕರ್ಷಣೆ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಸ್ಥಿತಿ ಉಂಟಾಗಬೇಕು, ಒಂದು ಯೋಗ್ಯತೆ ಉಂಟಾಗಬೇಕು, ಒಂದು ಹಾರ್ಮನಿ, ನಮ್ಮಲ್ಲೇನೆ ಒಂದು ಹಾರ್ಮನಿ, ಆ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ಗೆ ಯೋಗ್ಯವಾದಂಥ ಒಂದು ಸ್ಥಿತಿನ, ದಟ್ ಈಸ್ ಅ ಮೆಡಿಟೇಟಿವ್ ಸ್ಟೇಟ್. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಪ್ರತಿದಿನ ಹೇಳಬೇಕಾಗತ್ತೆ. ಪ್ರತಿದಿನ ನೀವು ಏನನ್ನು ಅಂದ್ಕೊಂಡಿದ್ದೀರಾ ಅದು ಪದೇ ಪದೇ ಅದಕ್ಕೆ ಫೀಡ್ ಮಾಡ್ತಾ ಬರಬೇಕು. ಇಟ್ ಈಸ್ ಅ ರೀವೈರಿಂಗ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ವಿತ್ ದೋಸ್ ಥಾಟ್ಸ್. ಇದು ಇದೆ ಅಥವಾ ಇದು ಬೇಕು, ಇದು ಆಗ್ತಾ ಇದೆ, ಇದು ನಡೀತಾ ಇದೆ, ಇದು ಆಗ್ತಾ ಇದೆ. ಆ ಫೀಲಿಂಗು ಇರಬೇಕು, ಆಗ್ತಾ ಇರೋದ್ರದ್ದು ಕೊಡ್ತಾ ಇರಬೇಕು ಫೀಲಿಂಗು. ಈ ಥರ ಕೋಟಿ ಗಳಿಸ್ಕೊಂಡವರು ಇದ್ದಾರೆ, ಅಂಥ ಕೆಲಸಗಳನ್ನ ಮಾಡಿದವರು ಇದ್ದಾರೆ. ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ, ನಾನು ಇಂಟ್ಯೂಷನ್ನಲ್ಲಿ ಇದು ಆಯಿತು, ಇಂಟ್ಯೂಷನ್ನಲ್ಲಿ ಇದು ನಡೀತು. ಇದು ಹೇಗೆ ನಡೀತೋ ಗೊತ್ತಿಲ್ಲ ಅಂತ, ಅದು ನಾಟಕ ಅಲ್ಲ, ಸತ್ಯವಾಗ್ಲೂ ಹೌದು, ಸತ್ಯವಾಗ್ಲೂ ನಡೆಯುತ್ತೆ, ನಿಜವಾಗ್ಲೂ ನಡೆಯುತ್ತೆ. ಇದು 100%. ಯಾಕೆ ನಿಮಗೆ ಎನರ್ಜಿ ಬಗ್ಗೆ ಚೆನ್ನಾಗಿ ವಿಶ್ವಾಸ ಇರಬೇಕು, ಟ್ರಸ್ಟ್ ಇರಬೇಕು, ಎನರ್ಜಿನ ಫೀಲ್ ಮಾಡೋದು ಗೊತ್ತಿರಬೇಕು, ನಿಮ್ಮ ಸುತ್ತ ಒಂದು ಎನರ್ಜಿ ಫೀಲ್ಡ್ ಇದೆ ಅಂತ ಗೊತ್ತಿರಬೇಕು, ನಿಮಗೆ ಏನು ಬೇಕೋ ಅದು ಎನರ್ಜಿ ಅಂತ ತಿಳ್ಕೋಬೇಕು, ಕನೆಕ್ಟ್ ಮಾಡಬೇಕು. ಇಟ್ಸ್ ಎ ಟೋಟಲಿ ಡಿಫ್ರೆಂಟ್ ಡೈಮೆನ್ಷನ್. ಖಂಡಿತವಾಗ್ಲೂ ಹಣನ ಆಕರ್ಷಣೆ ಮಾಡೋದಕ್ಕೆ ಸಾಧ್ಯ ಇದೆ. ಉಪನಿಷತ್ನಲ್ಲಿ ಸಾವಿರಾರು ಗ್ರಂಥಗಳಿದೆ. ಆ ಉಪನಿಷತ್ತನ್ನ ಆಧಾರವಾಗಿ ಇಟ್ಕೊಂಡು ಬಹಳಷ್ಟು ಗ್ರಂಥಗಳನ್ನ ಬರೆದಿದ್ದಾರೆ ಹಲವಾರು ಜನ. ನೀವು ಓದೋಕೆ ಯಾವ್ಯಾವ ಉಪನಿಷತ್ತನ್ನ ಬಳಸ್ತೀರಾ, ಹಾಗೇನೆ ಅನುಷ್ಠಾನಕ್ಕೆ ಕೂಡ ಯಾವ್ಯಾವ ಗ್ರಂಥ ನಿಮ್ಗೆ ಅನುಷ್ಠಾನ ಮಾಡಕ್ಕೆ ಸುಲಭವಾಗಿದೆ, ಹೆಲ್ಪ್ ಆಗಿದೆ? ವೇದಗಳನ್ನು ಯಾರೂ ಡೈರೆಕ್ಟಾಗಿ ಓದಿ ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ವೇದಗಳು ಅನುಭವದಲ್ಲೇ ಸಿಕ್ಕಿರೋದು. ಇದು ಕೊನೆಯಲ್ಲಿ ನಮಗೆ ಅನುಭವಕ್ಕೆ ಬರೋದು ವೇದ. ಅನುಭವ ವೇದ್ಯವಾದದ್ದು ವೇದ. ಆದರೆ ವೇದವನ್ನು ಬರೆದಿರೋದನ್ನು ನಾವು ಓದಿ ಅರ್ಥ ಮಾಡ್ಕೊಳ್ತೀನಿ ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ಕೆಲವು ಸುಲಭವಾದ ಸ್ಟೆಪ್ಸ್ ಇದೆ ನಾವು ಹೋಗೋದಕ್ಕೆ. ಆ ವೇದ ನಮ್ಮಲ್ಲಿ ಮೊಳಗೋದಕ್ಕೆ, ಅದು ರಿಫ್ಲೆಕ್ಟ್ ಆಗೋದಕ್ಕೆ, ಪುನಃ ಅದು ನಮ್ಮಲ್ಲಿ ಆ ವೇದ ಎಕೋ ಆಗಿ ನಮ್ಮಲ್ಲಿ ಕೇಳೋದಕ್ಕೆ, ನಮ್ಮ ಅನುಭವಕ್ಕೆ ಬರೋದಕ್ಕೆ ನಾವು ಉಪನಿಷತ್ತುಗಳನ್ನ ಫಾಲೋ ಮಾಡಬೇಕಾಗತ್ತೆ. ಉಪನಿಷತ್ತುಗಳು ಯಾರು ಧ್ಯಾನದಲ್ಲಿ ಕೇಳಿಸ್ಕೊಂಡ್ರೋ ಅವರು ಬರೆದಿರೋದು. ನಾವು ಕೂಡ ಧ್ಯಾನದಲ್ಲಿ ಅದನ್ನು ಕೇಳಿಸ್ಕೊಳ್ಳೋ ಹಂಗೆ ಮಾಡೋಕ್ಕೆ ಕೆಲವು ಸ್ಟೆಪ್ಸ್ ತೊಗೊಳ್ಬೇಕಾಗತ್ತೆ. ಈ ಉಪನಿಷತ್ತುಗಳು ಅಷ್ಟೇ, ಅದು ಇನ್ನೂ ಸುಲಭ ಆಗಬೇಕು ಅಂತ ಹೇಳಿ ರಾಮಾಯಣ, ಮಹಾಭಾರತ ಈ ಥರ ಗ್ರಂಥಗಳಿದೆಯಲ್ಲ, ಇದು ಜನಗಳಿಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ, ಅನುಷ್ಠಾನ ಮಾಡೋಕ್ಕೆ, ಕೆಲವು ಪಾತ್ರಗಳನ್ನು ನಾವು ಅನುಕರಿಸೋಕ್ಕೆ ರಾಮನ ಪಾತ್ರವೇ ಇರ್ಬೋದು ರಾಮಾಯಣದಲ್ಲಿ, ಅಥವಾ ಕೃಷ್ಣನ ಪಾತ್ರವೇ ಇರ್ಬೋದು. ಕೆಲವು ಪಾತ್ರಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅದನ್ನು ಅನುಷ್ಠಾನ ಮಾಡೋದು ಸುಲಭ. ಹೀಗೆ ಕೆಲವು ಗ್ರಂಥಗಳನ್ನು ನಾವು ತೆಗೆದುಕೊಂಡ್ರೆ ನಮಗೆ ಡೈರೆಕ್ಟಾಗಿ ಅದು ಅರ್ಥ ಆಗೋದಿಲ್ಲ. ಹಾಗೆ ಯಾವಾಗ ದೇವಿ ಲಲಿತಾ ಸಹಸ್ರನಾಮದಿಂದ ಶುರು ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ತಾ ದೇವಿ ಭಾಗವತ ಅರ್ಥ ಆಗುತ್ತೋ, ಹೇಗೆ ದುರ್ಗಾ ಸಪ್ತಶತಿಯ ರಹಸ್ಯಗಳು ಗೊತ್ತಾಗುತ್ತೋ, ಹಾಗೆ ದಶಮಹಾವಿದ್ಯೆ ಗೊತ್ತಾಗುತ್ತೋ ಸಹಸ್ರನಾಮದಿಂದ, ಹಾಗೆ ಭಗವದ್ಗೀತೆ ಒಂದು ಇಟ್ಕೊಂಡ್ರೆ, ಕೆಲವು ರೆಫರೆನ್ಸ್ ಬುಕ್ ಇಟ್ಕೊಂಡು ಭಗವದ್ಗೀತೆಯನ್ನು ನಾವು ಸ್ಟಡಿ ಮಾಡ್ತಾ ಇದ್ದರೆ
ಭಗವದ್ಗೀತೆಯ ಒಂದೊಂದು ಶ್ಲೋಕಗಳು ಕೂಡ ವೇದಗಳ ಸಾರ. 4 ವೇದಗಳು ಅದರಲ್ಲಿದೆ. ಅದನ್ನು ಸುಲಭವಾಗಿ ಕೃಷ್ಣ ಅದನ್ನು ಆಡು ಭಾಷೆಯಲ್ಲಿ ಅರ್ಜುನನಿಗೆ ಅರ್ಥ ಆಗೋಂಗೆ ಬರೆದಿದ್ದಾನೆ. ಇದರ ಮೇಲೆ ಸಾವಿರಾರು ಜನ ಕಾಮೆಂಟ್ರೀಸ್ ಬರೆದಿದ್ದಾರೆ. ನಾವು ಒಂದೊಂದೂ ಶ್ಲೋಕವನ್ನು ಅರ್ಥ ಮಾಡಿಕೊಂಡಾಗ ಉಪನಿಷತ್ತು ಏನು ಹೇಳುತ್ತೆ, ಎಲ್ಲ ಉಪನಿಷತ್ತಿನ ಸಾರ ಇದು. ಉಪನಿಷತ್ತು ಏನು ಹೇಳುತ್ತೆ, ಎಲ್ಲರಿಗೂ ಏನು ಅನುಭವ ಆಗಿದೆ, ಇದು ನಮಗೆ ಪರಿಚಯಕ್ಕೆ ಬರುತ್ತೆ. ಅದರಿಂದ ವೇದಗಳು ನಮ್ಮಲ್ಲಿ ಯಾವ ರೀತಿ ಕೇಳಿಸ್ಕೋಬಹುದು, ಋಷಿಗಳು ಯಾವ ಸ್ಥಿತಿನಲ್ಲಿ ವೇದಗಳನ್ನು ಮೌನದಲ್ಲಿ ಮುನಿಗಳು ಕೇಳಿಸ್ಕೊಂಡ್ರು. ಎಷ್ಟೋ ವೇದಗಳು ರಹಸ್ಯಗಳನ್ನ ಬಿಡ್ಸೋಕ್ಕಾಗಿಲ್ಲ ಇವತ್ತುವರೆಗೂ. ಅದು ಅವ್ರವ್ರಿಗೆ ಅರ್ಥ ಆಗಿದೆ. ಅದೇನೇ ಹೇಳ್ತಾ ಇದ್ದೆ, ನನಗೇನೆ ಎಕ್ಸಾಂಪಲ್ ತೊಗೊಂಡ್ರೆ ನನಗೇನೋ ಒಂದು ಅನುಭವ ಆಗುತ್ತೆ, ಇದು ನನ್ನ ಸತ್ಯ. ಇದು ಏನೇ ಮಾಡಿದ್ರೂ ಯಾವ ಭಾಷೆನಲ್ಲೂ ಹಾಕಿ ಇಂದ್ರಿಯಗಳ ಮೆಷರ್ಮೆಂಟ್ ಇಟ್ಕೊಂಡು ಬುದ್ಧಿಯನ್ನೇ ಉಪಯೋಗಿಸ್ಕೊಂಡು ಇದನ್ನು ಹೊರಗೆ ಹಾಕೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಬೇರೆಯವ್ರು ಕೇಳೋ ಹಾಗೆ ಮಾಡೋಕ್ಕಾಗಲ್ಲ, ಬೇರೆಯವ್ರಿಗೆ ಅರ್ಥ ಮಾಡಿಸೋಕ್ಕೂ ಆಗಲ್ಲ, ಬೇರೆಯವ್ರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ತಿಳಿಯೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಆಗ್ತಾ ಇರೋದು ಅನ್ನಿಸ್ತಾ ಇರೋದನ್ನು ಹೇಳೋಕ್ಕೆ ಭಾಷೆನೇ ಇಲ್ಲ. ಬಹಳ ಕಷ್ಟಪಟ್ಟು ಅದ್ರ ಥರ ಹೇಳ್ಬೋದೇ ಹೊರತು ಅದನ್ನೇ ಹೇಳೋಕ್ಕಾಗಲ್ಲ. ಆವಾಗೇನಾಯಿತು, ಅದ್ರ ಥರ ಹೇಳಿದ್ದು ನಿಜ ಆಗಲಿಲ್ಲ, ಸುಳ್ಳೇ ಆಯಿತು. ಏನೇನು ನಾಲಿಗೆಯಿಂದ ಬರುತ್ತೋ ಎಲ್ಲ ಸುಳ್ಳಾಗತ್ತೆ. ಸತ್ಯ ನನ್ನದು ಮಾತ್ರ ಆಗುತ್ತೆ, ಸತ್ಯ ನನ್ನ ಅನುಭವ ಆಗುತ್ತೆ. ಇದು ವೇದ. ವೇದಾನುಭವಗಳು ಬಹಳ ವೈಯಕ್ತಿಕವಾದದ್ದು, ಅವ್ರು ಹೇಳೋಕ್ಕಾಗಲ್ಲ. ಆ ವೇದದ ಅನುಭವವನ್ನು ತೆಗೆದುಕೊಂಡು ಅವ್ರ ಜೀವನದಲ್ಲಿ ಯಾವ ರೀತಿ ಜೀವನ ಮಾಡಿದ್ರು ಮಾಡಬಹುದು, ಆ ರೀತಿ ಬರೆದಿರೋದು ಉಪನಿಷತ್ತುಗಳು. ಉಪನಿಷತ್ತುಗಳು ವೇದದ ಸಾರ. ಆ ಉಪನಿಷತ್ತುಗಳ ಸಾರವನ್ನು ತೆಗೆದುಕೊಂಡು ಸಂಭಾಷಣೆಯಲ್ಲಿ ಬಂದದ್ದು ಭಗವದ್ಗೀತಾ. ಆ ಸಂಭಾಷಣೆಯನ್ನು ತೆಗೆದುಕೊಂಡು ನಮ್ಮ ಜೀವನದಲ್ಲಿ ಸಂದರ್ಭಗಳನ್ನು ಬಿಡಿಸಿ ನೋಡುವುದು, ನಮ್ಮ ಜೀವನದಲ್ಲಿ ಯಾವ ರೀತಿ ಅದನ್ನು ತಗೊಳ್ಬೋದು ಅಂತ ಪುನಃ ಕೆಳಗಿನ ಮೆಟ್ಲಿಂದ ಆ ಥರ ನಾವೇನಾದ್ರೂ ಭಗವದ್ಗೀತೆಯಲ್ಲಿ ಏನಿದೆ ಅದನ್ನು ನಾವು ಬದುಕೋದಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲಿರೋ ಜೀವಾತ್ಮ ಪರಮಾತ್ಮನಿಗೆ ಹತ್ತಿರ ಆಗ್ತಾ ಹೋಗ್ತಾನೆ. ನಮ್ಮಲ್ಲಿರುವ ಜೀವಾತ್ಮನಿಗೆ ಪರಮಾತ್ಮನ ಭಾಷೆ ಅರ್ಥ ಆಗುತ್ತೆ. ಆಗ ಪರಮಾತ್ಮ ಒಳಗಡೆ ಕೂತ್ಕೊಂಡೇನೆ ಉಪನಿಷತ್ತುಗಳ ಸಾರವಾದ ವೇದವನ್ನು ನಮಗೆ ಅನುಭವ ರೂಪದಲ್ಲಿ ಕೊಡ್ತಾನೆ. ಅವನು ಗುರು, ಒಳಗಡೆ ಅಂತರ್ಯಾಮಿಯಾಗಿ ಕೂತು ವೇದಗಳ ಸಾರವನ್ನು ನಮಗೆ ಅರ್ಥ ಮಾಡ್ಕೊಳ್ಳೋ ಹಂಗೆ ಮಾಡ್ತಾನೆ. ಯಾವುದರಿಂದ? ಭಗವದ್ಗೀತೆ ಶ್ಲೋಕದಿಂದ ಉಪನಿಷತ್ತುಗಳ ಒಂದು ಸಾರ. ಉಪನಿಷತ್ತುಗಳನ್ನ ಅರ್ಥ ಮಾಡ್ಕೊಳ್ಳುವಾಗ ನಮಗೆ ಒಂದು ನಮ್ಮ ಅನುಭವದಲ್ಲಿ ವೇದ ಸಿಗುತ್ತೆ. ಆ ವೇದನ ಪುನಃ ನೀವು ಯಾರಿಗೂ ಹೇಳೋಕ್ಕಾಗಲ್ಲ. ಅದರಿಂದ ಸೆಕೆಂಡ್ ಇನ್ಸಿಯೇಷನ್ ಈಸ್ ವೆರಿ ವೆರಿ ಸೀಕ್ರೆಟ್. ಯು ಕೆನಾಟ್ ಎಕ್ಸ್ಪ್ರೆಸ್ ಇಟ್. ಅದಕ್ಕಿಂತ ಎಲ್ಲರೂ ಮಾತಾಡೋದು ಕೂಡ ಯಾವುದು ಸತ್ಯವಾಗಿ ಮಾತಾಡೋಕ್ಕಾಗೋದೇ ಇಲ್ಲ. ಸತ್ಯ ಕೇವಲ ಅನುಭವ. ಯು ಕೆನಾಟ್ ಬ್ರಿಂಗ್ ಟ್ರೂತ್ ಟು ವರ್ಡ್ಸ್, ಆರ್ ಯು ಕೆನಾಟ್ ಡಿಫೈನ್ ಟ್ರೂತ್, ಆರ್ ಅದನ್ನು ಕಂಡೆನ್ಸ್ ಮಾಡಿ ಇಡೋಕ್ಕಾಗಲ್ಲ. ಲೈಫ್ ಥರ ಅದು. ಲೈಫನ್ನು ಅಷ್ಟೇ. ಯು ಕೆನಾಟ್ ಎಕ್ಸ್ಪ್ಲೈನ್ ವಾಟ್ ಲೈಫ್ ಈಸ್, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಲೈಫ್. ಆ ಲೈಫ್ ಅಂತ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ ಹಾಗೆ ಟ್ರೂತ್ ಕೂಡ. ಟ್ರೂತ್ ಆ್ಯಂಡ್ ಲೈಫ್ ಈಸ್ ಸೇಮ್. ದರ್ ಇಸ್ ನೋ ಟ್ರೂತ್ ವಿಥೌಟ್ ಲೈಫ್. ಲೈಫ್ಗೆ ಏನು ಬೇಕು? ಲೈಫ್ ಬೇಕು. ಲೈಫ್ಗೆ ಟ್ರೂತ್ ಬೇಕು. ಅದರಿಂದ ಲೈಫ್ ಆ್ಯಂಡ್ ಟ್ರೂತ್ ಎರಡೂ ಒಂದೇ. ಲೈಫ್ನೂ ಏನು ಹೇಳೋಕ್ಕಾಗಲ್ಲ, ಟ್ರೂತ್ನೂ ಏನು ಹೇಳೋಕ್ಕಾಗಲ್ಲ. ಬರ್ತಾ ಬರ್ತಾ ಮೌನ ಆಗೋದು ಅದಕ್ಕೇನೆ. ಇದೆಲ್ಲ ನಡೆಯುವಂಥದ್ದು. ಅದರಿಂದ ವೇದಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ವೇದಗಳನ್ನ ಅನುಭವಿಸ್ಬೋದು. ವೇದಗಳನ್ನ ಅನುಭವಿಸ್ಬೇಕಾದ್ರೆ ಇವೆಲ್ಲ ಗೈಡ್ಲೈನ್ಸ್ನ ತೊಗೊಂಡ್ರೆ ಅನುಭವಿಸ್ಬೋದು.